ಭೂಮಿಗೆ ಬರಬೇಕಾದರೆ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಸ್ತೋತ್ರ ಮಾಡಿದ ಗಂಗಾದೇವಿ ಅಂದ್ಲು, ನಾನು ಬರ್ತೇನೆ, ನಾನು ಬಂದರೆ ನಿನ್ನ ಪ್ರಯೋಜನ ಪೂರ್ಣ ಆಗೋದಿಲ್ಲ. ನನ್ನ ವೇಗಕ್ಕೆ ನಾನು ಬಂದೆ ಅಂತಾದರೆ ರಸಾತಲಕ್ಕೆ ಹೋಗೋದು, ನಾನು ಭೂಮಿಯ ಮೇಲೆ ನಿಂದಿರೋದೇ ಇಲ್ಲ. ಹಾಗಾಗಿ ನಿನ್ನ ಪ್ರಯೋಜನ ಪೂರ್ಣ ಆಗೋದಿಲ್ಲ. ಮತ್ತು ಇದು ಒಂದು, ಇಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡಿದ್ದಾರೆ. ಆ ಕೆಟ್ಟ ಕೆಲಸಗಳನ್ನು ಮಾಡಿರ್ತಕ್ಕಂಥವ್ರು ಏನಿದ್ದಾರೆ ಅವರ ಒಂದು ಉದ್ಧಾರ ಮಾಡಬೇಕು. ನಾನು ಮಾಡಿದಾಗ ಆ ಪಾಪ ಎಲ್ಲವೂ ಕೂಡ ನನಗೆ ಹತ್ತದೆ. ಹಾಗಾಗಿ ಅದರಿಂದಾಗಿ ಉದ್ಧಾರ ಹೇಗೆ ಅಂತೆಲ್ಲ ಕೇಳಿದಾಗ, ಬ್ರಾಹ್ಮಣರ ಒಂದು ಏನು ಜ್ಞಾನಿಗಳಿದ್ದಾರೆ, ಬ್ರಹ್ಮಜ್ಞಾನಿಗಳು ಅವ್ರ ಸ್ನಾನ ಮಾಡಿದ್ರೆ ಸಾಕು, ಅದರಿಂದಾಗಿ ಏನಿದೆಯಲ್ಲ ಪಾಪಗಳೆಲ್ಲವೂ ಕೂಡ ನಾಶವಾಗಿ ಹೋಗ್ತದೆ. ಎಲ್ಲರಲ್ಲಿಯೂ ಕೂಡ ಭಗವಂತನಿದ್ದಾನೆ. ಆ ಭಗವಂತನನ್ನು ಉಪಾಸನೆ ಮಾಡತಕ್ಕಂಥವ್ರು, ಹೃದಯದಲ್ಲಿ ಭಗವಂತನನ್ನು ಕಾಣತಕ್ಕಂಥವ್ರು ಒಂದು ಸರಿ ಸ್ನಾನ ಮಾಡಿದರೆ ಆ ಎಲ್ಲ ಪಾಪಗಳು ಕೂಡ ನಾಶವಾಗಿ ಹೋಗ್ತದೆ ಅಂತ ಹೇಳಿದ. ಇನ್ನು ನೀನು ಬರೋದು ಎಲ್ಲವನ್ನೂ ಕೂಡ ತಂತುವಿನಂತೆ ಇಡೀ ಜಗತ್ತನ್ನೇ ತನ್ನಲ್ಲಿ ಪೋಣಿಸಿಕೊಂಡಿದ್ದಾನೆ ಶಿವ ರುದ್ರ. ಆದ್ದರಿಂದಾಗಿ ಅವ ಗಂಗಾ ನಿನ್ನನ್ನೇನಿದೆಯಲ್ಲ ಧಾರಣ ಮಾಡಬಹುದು ಅಂತ ಹೇಳಿದಾಗ ರುದ್ರದೇವರನ್ನು ಕುರಿತು ತಪಶ್ಚರ್ಯವನ್ನು ಮಾಡಿದ. ರುದ್ರದೇವರನ್ನು ಕುರಿತು ತಪಶ್ಚರ್ಯವನ್ನು ಮಾಡಿದಾಗ ರುದ್ರದೇವರು ಆಯಿತು ಅಂತ ಒಪ್ಕೊಂಡಿದ್ದಾರೆ. ಅನಂತರದಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಭಗೀರಥನಿಂದಾಗಿ ಗಂಗಾದೇವಿ ಪ್ರತ್ಯಕ್ಷಳಾದ್ಲು. ಆ ಪ್ರತ್ಯಕ್ಷಳಾದ ಮೇಲೆ ಆ ಗಂಗಾ ನದಿಯ ಒಂದು ಸ್ಪರ್ಶದಿಂದಲೇ ಎಲ್ಲರೂ ಕೂಡ ಎದ್ದಿದ್ದಾರೆ. ಅಂದ ಮೇಲೆ ಇನ್ನೇನು ಹೇಳಲಿಪ್ಪ ಅಂತಂತಾರೆ. ಗಂಗಾ ನದಿಯನ್ನೇನಿದೆಯಲ್ಲ ಒಂದು ಸ್ಪರ್ಶದಿಂದ ಆದಾಗ ಏನು ಎಲ್ಲವೂ ಕೂಡ ಪಾಪನಾಶ ಆಗ್ತಾ ಇರಬೇಕಾದ್ರೆ ಶ್ರದ್ಧೆಯಿಂದಾಗಿ ಯಾರು ಹೋಗಿ ಮಾಡ್ತಾರೋ ಅವರ ಪಾಪ ಯಜ್ಜಲ ಸ್ಪರ್ಶ ಮಾತ್ರೇಣ ಬ್ರಹ್ಮದಂಡ ಹತಾಪಿ, ಬ್ರಹ್ಮದಂಡ ಅದು. ಆದ್ದರಿಂದಾಗಿ ಸಗರಾತ್ಮಜಾದಿವಂ ಜಗ್ಮುಹು ಕೇವಲಂ ದೇಹ ಭಸ್ಮರಾಶಿ ಅಂತ ಈ ರೀತಿಯಾಗಿ ಹೇಳಿ, ಕಿಂ ಪುನಃ ಶ್ರದ್ಧಯಾದೇವಿಯಂ ಯೇ ಸೇವಂತೆ ಧೃತೌ ವ್ರತಾಃ. ಯಾರು ಶ್ರದ್ಧೆಯಿಂದಾಗಿ ಗಂಗಾ ನದಿಯನ್ನು ಗಂಗಾದೇವಿಯನ್ನು ಸೇವನೆ ಮಾಡ್ತಾರೋ ಅವರ ಎಲ್ಲ ಪಾಪಗಳು ಕೂಡ ನಾಶವಾಗ್ತದೆ ಅಂತ. ಈ ಅನಂತರ ಅವನಿಗೆ ಭಗೀರಥನಿಂದಾಗಿ ಶ್ರುತಾಂತನವನು ಹುಟ್ಟಿಯಾನೆ. ಅವನಿಂದಾಗಿ ನಾಭಾಗಾಮಲ ಇನ್ನೊಬ್ಬವನು, ಅವನಿಂದಾಗಿ ಸಿಂಧುದ್ವೀಪ, ಅವನಿಂದಾಗಿ ಅಯುತಾಯು, ಅನಂತರದಲ್ಲಿ ಋತುಪರ್ಣ, ಹೀಗೆ ಅವನಿಂದಾಗಿ ಸುದಾಸ ಅಂತ. ಆ ಸುದಾಸನ ಒಂದು ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಮದಯಂತಿ ಅಂತ ಅವನ ಹೆಂಡತಿ. ಒಂದು ದಿವಸ ವಸಿಷ್ಠರ ಒಂದು ಶಾಪದಿಂದಾಗಿ ಏನು ಮಾಡಿದ್ದ, ಬೇಟೆ ನಿಮಿತ್ತಕವಾಗಿ ಒಂದು ದಿವಸ ಕಾಡಿಗೆ ಹೋಗಿಯಾನೆ. ಅಲ್ಲಿ ಒಂದು ರಾಕ್ಷಸ ಬಂತು. ಆ ರಾಕ್ಷಸವನ್ನು ಸಂಹಾರ ಮಾಡಿದ. ಅದಕ್ಕೆ ಇನ್ನೊಂದು ರಾಕ್ಷಸ ಇತ್ತು, ಅವನ ತಮ್ಮ. ಅದು ಪ್ರತೀಕಾರವನ್ನು ಮಾಡುವ ಒಂದು ಇಚ್ಛೆಯಿಂದಾಗಿ ಸೌದಾಸನ ಮನೆಗೆ ಬಂದು ಆ ಸೌದಾಸನ ಮಾಡಿರತಕ್ಕಂತಹ ಏನು ಶ್ರಾದ್ದವನ್ನು ಮಾಡ್ತಾ ಇದ್ದ ಅದನ್ನೆಲ್ಲವನ್ನೂ ಕೂಡ ಮನುಷ್ಯ ಮಾಂಸವನ್ನು ಮಾಡಿದೆ. ಅದು ವಸಿಷ್ಠರಿಗೆ ಗೊತ್ತಾಯಿತು. ಗೊತ್ತಾದಾಗ ವಸಿಷ್ಠರೇನಿದೆಯಲ್ಲ ಇವನಿಗೆ ಶಾಪವನ್ನು ಕೊಟ್ಟರು, ನೀ ಏನಿದೆಯಲ್ಲ ರಾಕ್ಷಸನಾಗು ಅಂತ. ಅನಂತರದಲ್ಲಿ ವಸಿಷ್ಠರಿಗೆ ಗೊತ್ತಾಯಿತು ಇದು ಇವನು ತಪ್ಪಲ್ಲ, ರಾಕ್ಷಸ ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ಅನ್ನೋದು ಗೊತ್ತಾಯಿತು. ಗೊತ್ತಾದಾಗ ವಸಿಷ್ಠರೇನಿದೆಯಲ್ಲ 12 ವರ್ಷಗಳ ಕಾಲ ಮಾತ್ರ ನಿನಗೆ ರಾಕ್ಷಸ ಜನ್ಮ ಬರಲಿ ಅಂತಂದ್ರು. ಅದರಿಂದ ಕುಪಿತನಾಗಿ ರಾಜನು ಕೂಡ ಪುನಃ ಪ್ರತಿಶಾಪವನ್ನು ಕೊಡ್ಲಿಕ್ಕೆ ಹೋದಾಗ ಆ ಮದಯಂತಿ ಬಂದು ಏನಿದೆಯಲ್ಲ ಪ್ರಾರ್ಥನೆಯನ್ನು ಮಾಡಿದ್ದು, ಇದು ನಮ್ಮ ಕೆಲಸ ಅಲ್ಲ, ದೊಡ್ಡವರಿಗೆ ಕೊಡ್ತಕ್ಕಂತಹ ಶಾಪ ನಮ್ದಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದನ್ನೆಲ್ಲಾದ್ರೂ ಹಾಕಿದರೆ ಎಲ್ಲ ಪ್ರಾಣಿಗಳು ಕೂಡ ನಾಶವಾಗ್ತದೆ, ಏನು ಮಾಡುವುದು ಅಂತಂದಾಗ ಆ ನೀರನ್ನು ತನ್ನ ಕಾಲ ಮೇಲೇನೆ ಹಾಕೊಂಡ. ಆದ್ದರಿಂದಾಗಿ ಕಲ್ಮಾಶಪಾದ ಅಂತ ಅವನಿಗೆ ಹೆಸರು ಬಂತು. ಇದರಲ್ಲಿ ಹಾಕೊಂಡಿರೋದ್ರಿಂದಾಗಿ ಅನಂತರದಲ್ಲಿ ಅವನಿಂದಾಗಿ ಅಶ್ಮಕ ಅಂತನ್ನುವನು ಹುಟ್ಟಿಯಾನೆ. ಯಾಕೆ ಇವನಿಗೆ ಅಶ್ಮಕ ಅಂತನ್ನುವ ಹೆಸರು ಬಂತು ಅಂತಂದರೆ, ಪ್ರಾರ್ಥನೆಯನ್ನು ಮುಂದೆ ವಸಿಷ್ಠರಿಗೆ ಪ್ರಾರ್ಥನೆಯನ್ನು ಮಾಡಿದಾಗ ಅವನು ಮುಂದೆ ಕಥೆ ಹೇಳಿಯಾರೆ. ಅವನದು ಕಲ್ಮಾಶಪಾದ ಒಂದು ದಿವಸ ರಾಕ್ಷಸ ಜನ್ಮವನ್ನು ಪಡೆದು ಹೋಗಿದ್ದ. ಅಲ್ಲಿ ಬ್ರಾಹ್ಮಣ ಸ್ತ್ರೀ ಮತ್ತು ಒಬ್ಬ ಬ್ರಾಹ್ಮಣರಿದ್ದರು, ಸಂಘವನ್ನು ಮಾಡ್ತಾ ಇದ್ರು. ಆಗ ಆ ಬ್ರಾಹ್ಮಣನನ್ನು ತಗೊಂಡು ಸಂಹಾರ ಮಾಡ್ಲಿಕ್ಕೆ ಬಂದಾಗ, ನೋಡಪ್ಪ ನೀ ಎಂಥವನು, ನೀನು ಕಲ್ಮಾಶಪಾದ ಇಕ್ಷ್ವಾಕುವಂಶದಲ್ಲಿ ಬಂದಿರತಕ್ಕಂಥವ, ನಿಜವಾದ ರಾಕ್ಷಸನಲ್ಲ ನೀನು. ಆದ್ದರಿಂದ ಬಿಡು, ನನಗೇನಿದೆಯಲ್ಲ ಸಂತಾನಕ್ಕೋಸ್ಕರವಾಗಿ ನಾವು ಸಂಘವನ್ನು ಮಾಡ್ತಾ ಇದ್ದೀನಿ, ಬಿಡುವಂತ ಎಷ್ಟು ಪರಿಪರಿಯಾಗಿ ಅನೇಕ ಕೇಳ್ಕೊಂಡ್ರು ಕೂಡ
ಬಿಡಲಿಲ್ಲ. ಬಿಡದೇ ಇದ್ದಾಗ ಸಂಹಾರವನ್ನು ಮಾಡಿಬಿಟ್ಟ ಆ ಬ್ರಾಹ್ಮಣನನ್ನು. ಅವಾಗ ಬ್ರಾಹ್ಮಣಿ ಶಾಪವನ್ನು ಕೊಟ್ಲು, ನಮಗೆ ಏನಿದೆಯಲ್ಲ ಸಂಘವನ್ನ ಮಾಡುವಾಗ ನೀ ಏನಿದೆಯಲ್ಲ ನಮ್ಮಿಬ್ಬರನ್ನ ವಿಚ್ಛೇದವನ್ನ ಸಹಗಮನವನ್ನು ಹೋಗುವಾಗ ಶಾಪವನ್ನು ಕೊಟ್ಟೋದ್ಲು, ನಿನಗೂ ಕೂಡ ಸಂಘದಿಂದಾಗಿ ನಿನ್ನ ಮರಣ ಬರಲಿ ಅಂತ. ಅದಕ್ಕೋಸ್ಕರವಾಗಿ ಅನಂತರದಲ್ಲಿ 12 ವರ್ಷ ಆಯಿತು. ಕಲ್ಮಾಶಪಾದ ತಾನು ರಾಕ್ಷಸ ಜನ್ಮದಿಂದಾಗಿ ದೂರನಾಗಿ ಮನೆಗೆ ಬಂದ. ಅವಾಗ ಮದಯಂತಿಗೆ ಸಂಘವನ್ನು ಮಾಡಬೇಕು ಅಂತ ಬರ್ತಾ ಇದ್ದಾನೆ, ಆದರೂ ಆಗಲಿಲ್ಲ. ಮದಯಂತಿ ಸಂಘ ಏನಿದೆಯಲ್ಲ ಗೊತ್ತಿತ್ತು ಮದಯಂತಿಗೆ, ಸಂಘವನ್ನು ಮಾಡಿದ ಅಂತಂದ್ರೆ ಪ್ರಾಣ ಬಿಡ್ತಾನೆ ಅಂತ. ಅದರಿಂದಾಗಿ ಬೇಡ ಅಂತ ಹೇಳಿದ್ಲು. ಹೇಳಿದಾಗ ವಸಿಷ್ಠರಿಗೆ ಆಜ್ಞೆಯನ್ನ ಮಾಡಿ ವಸಿಷ್ಠರಿಂದಾಗಿ ಮಗ ಏನಿದೆಯಲ್ಲ ಹುಡ್ತಾ ಇದ್ದಾನೆ. ಎಷ್ಟು ವರ್ಷಗಳ 7 ವರ್ಷ ಆಯಿತು. 7 ವರ್ಷ ಆದರೂ ಕೂಡ ಮಗು ಹುಟ್ಟಲೇ ಇಲ್ಲ. ಅದಕ್ಕೋಸ್ಕರವಾಗಿ ಕಲ್ಲಿನಿಂದಾಗಿ ಆ ಗರ್ಭವನ್ನು ಕುಟ್ಕೊಂಡಿದ್ದರಿಂದಾಗಿ ಅನಂತರದಲ್ಲಿ ಹುಟ್ಟಿದ. ಅದಕ್ಕೋಸ್ಕರವಾಗಿ ಅಶ್ಮಕ ಅಂತನ್ನುವ ಹೆಸರನ್ನ ಇಟ್ಟಿದ್ದಾರೆ. ಇವನಿಂದಾಗಿ ಅಶ್ಮಕನಿಂದಾಗಿ ಮೂಲಕ ಅಂತ, ಈ ಮೂಲಕ ಅಂತನ್ನೋನು ಕೂಡ ಅವನಿಗೆ ನಾರಿ ಕವಚ ಅಂತ ಇನ್ನೊಂದು ಹೆಸರು. ಪರಶುರಾಮ ದೇವರೇನಿದೆಯಲ್ಲ ಬಂದರು, ಎಲ್ಲ ಎಲ್ಲ ಕ್ಷತ್ರಿಯರನ್ನು ಕೂಡ ದುಷ್ಟಕ್ಷತ್ರಿಯರನ್ನು ಸಂಹಾರ ಮಾಡಬೇಕು ಅಂತ. ಅವಾಗ ಎಲ್ಲ ಸ್ತ್ರೀಯರು ಕೂಡ ಸೇರಿ ತಮ್ಮ ಅಂತಃಪುರದಲ್ಲಿ ಅವನನ್ನು ಬಚ್ಚಿಟ್ರು. ಆದ್ದರಿಂದಾಗಿ ನಾರಿ ಕವಚ, ಅವನಿಗೆ ನಾರಿಯರೇ ಕವಚ ಅದು. ಅದಕ್ಕೋಸ್ಕರವಾಗಿ ಅವನಿಗೆ ನಾರಿ ಕವಚ ಅಂತ ಅನ್ನುವ ಹೆಸರನ್ನು ಇಟ್ಟಿದ್ದಾರೆ. ಅವನಿಂದ ನಾರಿ ಕವಚನಿಂದಾಗಿ ಆ ಮೂಲಕನಿಂದಾಗಿ ಇನ್ನು ಮತ್ತು ಕ್ಷತ್ರಿಯ ವಂಶಕ್ಕೆ ಇವನೇ ಮೂಲ ಇನ್ನು ಮುಂದೆ. ಅದಕ್ಕೋಸ್ಕರವಾಗಿ ಅವನಿಗೂ ಕೂಡ ಮೂಲಕ ಅಂತ. ಅವನಿಂದಾಗಿ ದಶರಥನಿಂದಾಗಿ ಏಲಬಿಲಿ ಅಂತ, ಈ ದಶರಥ ಬೇರೆ ಮುಂದೆ ಒಬ್ಬ ದಶರಥ ಬರ್ತಾನೆ, ಏಲಬಿಲಿ ಅಂತ ಹೇಳಿ ಅವನಿಂದಾಗಿ ಏಲಬಿಲಿಯಿಂದಾಗಿ ಖಟ್ವಾಂಗ ಅಂತ ಹೇಳಿ ಅವನು ಕೂಡ ಸಾಧಕ. ಖಟ್ವಾಂಗ ದೇವರಿಂದ ಎಲ್ಲ ದೇವತೆಗಳು ಕೂಡ ಏನಿದೆಯಲ್ಲ ಪ್ರಾರ್ಥನೆಯನ್ನು ಮಾಡಿದಾಗ ದೈತ್ಯರ ಸಂಹಾರವನ್ನು ಮಾಡಿದ. ದೈತ್ಯರ ಸಂಹಾರವನ್ನು ಮಾಡಿ ಅನಂತರದಲ್ಲಿ ನಂದಿನ್ನ ಆಯುಷ್ಯ ಎಷ್ಟಿದೆ ಅಂತ ಕೇಳಿದ. 1 ಮುಹೂರ್ತ ಇದೆ ಅಂತ ಹೇಳಿದ್ರು. 1 ಮುಹೂರ್ತ ಇದೆ ಅಂತಂದ ಕೂಡಲೇ ಬಂದು ಸಾಧನವನ್ನು ಮಾಡಿಕೊಂಡು ಎಲ್ಲವನ್ನು ಕೂಡ ಅನೇಕ ಇದರಿಂದಾಗಿ ಹೇಳಿದ್ದಾರೆ. ಖಟ್ವಾಂಗ ಮಹಾರಾಜ ಮೋಕ್ಷವನ್ನೇ ಪಡೆದ ಅಂತ. ಆ ಖಟ್ವಾಂಗನಿಂದಾಗಿ ದೀರ್ಘಬಾಹು, ಈ ದೀರ್ಘಬಾಹುನಿಂದಾಗಿ ರಘುನಿಂದಾಗಿ ಅಜನಿಂದಾಗಿ ದಶರಥ ಮಹಾರಾಜ, ಆ ದಶರಥ ಮಹಾರಾಜನಿಂದಾಗಿ ಶ್ರೀರಾಮಚಂದ್ರ ಹುಟ್ಟಿಯಾನೆ. ಅವ ಏನಿದೆಯಲ್ಲ 4 ಭಗವಂತನ ರೂಪಗಳೇ ಎಲ್ಲರಲ್ಲಿಯೂ ಕೂಡ. ಶೇಷನಲ್ಲಿ ಸಂಕರ್ಷಣ ರೂಪಿಯಾಗಿರ್ತಕ್ಕಂತಹ ಭಗವಂತನ ಒಂದು ಸನ್ನಿಧಾನ ಇದೆ. ಭರತ ಅವನಲ್ಲಿ ಏನಿದೆಯಲ್ಲ ಭಗವಂತನ ಆವೇಶ. ಶತ್ರುಘ್ನಲ್ಲಿ ಕಾಮಪುತ್ರ ಅನಿರುದ್ಧ, ಅವನಲ್ಲಿಯೂ ಕೂಡ ಭಗವಂತನ ಆವೇಶ. ಹೀಗೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರೇನಿದೆಯಲ್ಲ ಹುಟ್ಟಿದ್ದಾರೆ. ಅವರು ಅನಂತರದಲ್ಲಿ ವಿಶ್ವಾಮಿತ್ರರ ಒಂದು ಪ್ರಾರ್ಥನೆಯಂತೆ ಹೋಗಿ ರಾಕ್ಷಸರ ಸಂಹಾರವನ್ನು ಮಾಡಿ, ಅನಂತರದಲ್ಲಿ ಧನುರ್ಭಂಗವನ್ನು ಮಾಡಿ, ಸೀತಾ ಸ್ವಯಂವರವನ್ನು ಮಾಡಿ, ಪುನಃ ಬಂದು ತಂದೆಯ ಒಂದು ಮಾತನ್ನು ಪರಿಪಾಲನೆ ಮಾಡುವುದಕ್ಕೋಸ್ಕರವಾಗಿ ಕಾಡಿಗೆ ಹೋಗಿ ಅನೇಕ ಜನರ ಆಚಾರ್ಯ ನಿರ್ಣಯವನ್ನು ಕೊಟ್ಟಿದ್ದಾರೆ. ಕೈಕೇಯಿ ಏನಿದೆಯಲ್ಲ ಕಾರಣವೇ ಅಲ್ಲ ಅಂತ ಭರತ ಚಕ್ರವರ್ತಿ ಹೋಗಿರ್ತಾನೆ. ಭರತ ಚಕ್ರವರ್ತಿ ಹೋದಾಗ ಅವನಿಗೆ ಯಾಕೆ ಕೈಕೇಯಿಗೆ ಬೈಬೇಡ ಅಂತ ಹೇಳ್ತಾರೆ ಆಚಾರ್ಯರಲ್ಲಿ ಹೇಳಬೇಕಾದ್ರೆ ನಿರ್ಣಯದಲ್ಲಿ. ಇದು ಭಗವಂತನ ಸಂಕಲ್ಪ. ಭಗವಂತನಿಗೆ ಅಯೋಧ್ಯೆಯಲ್ಲಿ ಕೂತ್ರೆ ಅನೇಕ ಜನರ ಒಂದು ಉದ್ಧಾರ ಆಗಬೇಕಾಗಿದೆ, ಅವ್ರದ್ದು ಯಾರ್ದು ಕೂಡ ಆಗೋದಿಲ್ಲ. ಹಾಗಾಗಿ ಇದು ನಿಮಿತ್ತ ಮಾತ್ರ, ಹಾಗಾಗಿ ಅವಳಿಗೆ ಬೈಬೇಡ ಅಂತ ಭರದ್ವಾಜರೇನಿದೆಯಲ್ಲ ಹೇಳ್ತಾರೆ. ಅದೇ ರೀತಿಯಾಗಿ ಮಾಡಿ ಮುಂದೆ ಸೀತಾಪಹರಣದಿಂದಾಗಿ ಸಮಾಗಮ, ಹನುಮಂತ ದೇವರ ಸಮಾಗಮ, ಸುಗ್ರೀವನ ಸಮಾಗಮ, ವಾಲಿಯ ಸಂಹಾರ ಆದ ಮೇಲೆ ಮುಂದೆ ರಾವಣಾದಿಗಳು ಕುಂಭಕರ್ಣಾದಿಗಳ ಸಂಹಾರವನ್ನು ಮಾಡಿ ಅಲ್ಲಿಂದ ಅಯೋಧ್ಯೆಗೆ ಬರ್ತಾನೆ. ಅಯೋಧ್ಯೆಗೆ ಬಂದಾಗ ಏನು ಮಾಡೋದಿನ್ನ ಭರತ ಹೇಳಿದ್ದೆಪ್ಪ, ಏನೋ ನಮ್ಮ ಅಣ್ಣನಿಗೆ ಒಂದು ಮಾತು ಅಂದಿದ್ದೆ, ಯಾವಾಗೋ 10 ವರ್ಷದಿಂದ ಹೇಳಿರ್ತೀವಿ ಕೊಡ್ತೀವಿ ಅಂತ, ಬಂದ ಬಿಟ್ಟಲ್ಪ ಅಂತ ಅನ್ನೋ ಮಾತು ಇರಬಾರ್ದು. ಹೇಗಿದ್ದಾನೆ ಅಂತ ಕೇಳಿಸಿದಾಗ ಇನ್ನೇನು ಅಗ್ನಿ ಪ್ರವೇಶವನ್ನು ಮಾಡಲಿಕ್ಕೆ ಸಿದ್ಧನಾಗಿರ್ತಾನೆ ಅವನು ಭರತ ಚಕ್ರವರ್ತಿ. ಅವಾಗ ಅದನ್ನು ತಿಳ್ಕೊಂಡು ಬಂದೇನಿದೆಯಲ್ಲ ಉದ್ಧಾರವನ್ನು ಮಾಡ್ತಾನೆ. ಹೀಗೆ ವಿಭೀಷಣನ ಒಂದು ಉದ್ಧಾರ ಅನೇಕ ವಿಧವಾಗಿರ್ತಕ್ಕಂಥದ್ದನ್ನು ಮಾಡಿ ಅಯೋಧ್ಯೆಯನ್ನು ವೈಕುಂಠದಂತೆ, ವೈಕುಂಠವೇ ಇದು, ಅದರಂತೆ ವರ್ಣನೆಯನ್ನು ಮಾಡಿದ್ದಾರೆ. ಅಯೋಧ್ಯ ಅಂತ ಅನ್ನೋದು ಯಾರು ಕೂಡ ವೈಕುಂಠವನ್ನೇನಿದೆಯಲ್ಲ ಸ್ಮರಣನೆ ಮಾಡ್ತಾ ಇದ್ದಿದ್ದೆಲ್ಲ. ಹೀಗೆ ವೈಕುಂಠ ಸದೃಶವಾಗಿರತಕ್ಕಂತಹ ಅಯೋಧ್ಯ ನಗರ. ಒಂದು ದಿವಸ ರಾಮ ರಾತ್ರಿ ಹೊತ್ತು ನನ್ನ ಬಗ್ಗೆ ಏನು ಹೇಳ್ತಾರೆ ಅಂತ, ನನ್ನ ಬಗ್ಗೆ ಯಾರ್ಯಾರು ಏನೇನು ಮಾತನಾಡ್ತಾರೆ ಅಂತ ತಿಳ್ಕೊಳ್ಬೇಕು ಅಂತ ಹಾಗೆ ಹೋಗಿದ್ದ. ಅವಾಗ ಒಬ್ಬ ಬ್ರಾಹ್ಮಣ
ಹೆಂಡತಿಗೆ ಬೈತಾ ಇದ್ದ. ಏನೋ ಪಾಪ ಅವಳಿಂದ ಅಚಾತುರ್ಯತೆಯಾಗಿ ಯಾರ್ದೋ ಮನೆಯಲ್ಲಿ ವಾಸ ಮಾಡಿದ್ದ. ಅವಾಗ ಬೈತಾ ಇದ್ದ ಅವ ಬ್ರಾಹ್ಮಣ. ನೋಡು, ರಾಮನಂಗಲ್ಲ, ರಾಮ ಏನಿದೆಯಲ್ಲ ಇನ್ನೊಬ್ಬವರ ಮನೆಯಲ್ಲಿರ್ತಕ್ಕಂತಹ ರಾವಣನ ಮನೆಯಲ್ಲಿದ್ದರೂ ಕೂಡ ಆ ಸೀತಾದೇವಿಯನ್ನು ಏನಿದೆ ಗ್ರಹಣ ಮಾಡಿಕೊಂಡ, ನಾನು ಹಾಗೆ ಮಾಡೋದಿಲ್ಲ, ನಿನ್ನ ಹೊರಗೆ ಹಾಕ್ತೇನೆ ಅಂತ ಜಗಳಾಡ್ತಾ ಇದ್ದ. ಓಹೋಹೋ, ಇದು ರಾಮ ಏನಿದೆಯಲ್ಲ ಈ ಥರದ ದೃಷ್ಟಾಂತಕ್ಕೆ ಬರ್ತದೆ ಅಂತ ಇಟ್ಕೊಂಡು ಅವನನ್ನೇನಿದೆಯಲ್ಲ ಕಳಿಸಿಯಾನೆ. ಗರ್ಭವತಿಯಾಗಿರ್ತಕ್ಕಂಥವಳು ಸೀತಾದೇವಿ, ಅವಳನ್ನ ಮುಂದೆ ಕೊಟ್ಟು ಕಳಿಸಿದ. ಅವಳಲ್ಲಿ ಕುಶ ಮತ್ತು ಲವ ಇಬ್ಬರೂ ಕೂಡ ಹುಟ್ಟಿಯಾರೆ. ಆ ಕುಶಲವು ಹುಟ್ಟಿದಾಗ ಯಾವ ರೀತಿಯ ಇಲ್ಲಿ ಪುನಃ ಮತ್ತೆ ಭಗವಂತನಿಗೆ ವಿಯೋಗ ಅಂತ ಅನ್ನೋದಿಲ್ಲ. ಜ್ಞಾನಿಗಳೆಲ್ಲರೂ ಕೂಡ ತಿಳ್ಕೊಂಡಿರತಕ್ಕಂಥವರು. ಯಜ್ಞಯಾಗಾದಿಗಳನ್ನು ಭಗವಂತ ಮಾಡ್ತಾ ಇದ್ದಾನೆ, ಯಾವ್ಯಾವ ರೀತಿಯಾಗಿ ಕೊಟ್ಟ ಅಂತ ಅನ್ನೋದನ್ನ ಹೇಳಿಯಾರೆ. ಹೋತ್ರರಿಗೆ ಏನಿದೆಯಲ್ಲ ಪೂರ್ವ ದಿಕ್ಕಿನಲ್ಲಿ ಇರ್ತಕ್ಕಂತಹದ್ದನ್ನ, ಅನಂತರದಲ್ಲಿ ಋತ್ವಿಜರಿಗೆ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂತಹ ಭೂಮಿಯನ್ನ, ಅಧ್ವರ್ಯುಗೆ ಏನಿದೆಯಲ್ಲ ಪಶ್ಚಿಮ ದಿಕ್ಕಿನಲ್ಲಿ ಇರ್ತಕ್ಕಂತಹದ್ದನ್ನ, ಉದ್ಗಾತೃವಿಗೆ ಉತ್ತರ ದಿಕ್ಕಿನಲ್ಲಿ ಇರ್ತಕ್ಕಂತಹದ್ದನ್ನ, ಮಧ್ಯದಲ್ಲಿ ಇರ್ತಕ್ಕಂತಹದ್ದನ್ನ ಆಚಾರ್ಯರಿಗೆ, ಹೀಗೆ ಎಲ್ಲ ಭೂಮಿಯನ್ನು ಕೂಡ ಕೊಟ್ಟ. ತನ್ನಲ್ಲಿರ್ತಕ್ಕಂತಹ ಅಲಂಕಾರವನ್ನ, ಸೀತಾದೇವಿಯರ ಅಲಂಕಾರವನ್ನ, 2 ವಸ್ತ್ರವನ್ನು ಬಿಟ್ಟರೆ ಏನು ಕೂಡ ಇಟ್ಕೊಳ್ಳಿಲ್ಲ, ಎಲ್ಲವನ್ನು ಕೂಡ ಕೊಟ್ಟ. ಆದರೆ ಬ್ರಾಹ್ಮಣರು ಸಿಕ್ಕಿದ್ದೆ ಸಾಕು ಅಂತ ಹೇಳಿ ತಗೊಂಡು ಹೋಗಲಿಲ್ಲ ಅವರು. ಭಗವಂತ ಇದನ್ನೆಲ್ಲ ತಗೊಂಡೇನು ಮಾಡೋದು, ನೀವು ವೈಕುಂಠವನ್ನೇ ಕೊಡ್ಲಿಗತ್ತಿ, ಇದನ್ನು ತಗೊಂಡೇನು ಮಾಡೋದು ಅಂತ ಎಲ್ಲವನ್ನು ಕೂಡ ಭಗವಂತನಿಗೇನೆ ಮತ್ತೆ ಪುನಃ ಕೊಡ್ತಾ ಇದ್ದಾರೆ. ಹೀಗೆ ಭಗವಂತ ನಿತ್ಯ ಪೂರ್ಣನಾಗಿರ್ತಕ್ಕಂಥವ, ಅವನಲ್ಲಿ ಏನಿದೆಯಲ್ಲ ಯಾವ ಯೋಗಾದಿಗಳು ಎಲ್ಲ, ಆ ರೀತಿಯಾಗಿ ಚಿಂತನೆಯನ್ನು ಮಾಡಬಾರದು ಅಂತ ಹೇಳಿದ್ದಾರೆ. ಹೀಗೆ ನಕ್ಷತ್ರ ಮಾಸದಿಂದಾಗಿ 13,000 ವರ್ಷ ಭಗವಂತ ಭೂಮಂಡಲವನ್ನ, ಅಯೋಧ್ಯ ಪಟ್ಟಣವನ್ನ ಆಳಿದ ಅಂತ ಆಚಾರ್ಯರು ನಿರ್ಣಯವನ್ನ ಕೊಡ್ತಾರೆ. ನಕ್ಷತ್ರ ಮಾಸ ಗಣಿತಂ ತ್ರಯೋದಶ ಸಹಸ್ರಕಂ ಅಂತ ಹೇಳಿ, ಇದರಿಂದಾಗಿ ಅನಂತರದಲ್ಲಿ ಭಗವಂತ ಭ್ರಾತೃಗಳೆಲ್ಲರೂ ಕೂಡ ತನ್ನ ಅಣತಮಂದ ಭರತ ಮತ್ತು ಶತ್ರುಘ್ನ ಅವರೆಲ್ಲರೂ ಕೂಡ ದಿಗ್ವಿಜಯವನ್ನು ಮಾಡ್ಕೊಂಡ್ಬಂದು ಎಲ್ಲವನ್ನು ಕೂಡ ರಾಮನಿಗೇನೆ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಅವನು ಅಣತಮ್ಮಂದಿರ ಒಟ್ಟಿಗಿದ್ದ ಅಂತ ಅನ್ನೋದನ್ನು ಪ್ರಶ್ನೆಯನ್ನು ಕೇಳಿದಾಗ ಹೇಳ್ತಾ ಇದ್ದಾನೆ. ನೋಡಪ್ಪ, ಶುಕಾಚಾರ್ಯರು ಹೇಳಿದರು, ಎಲ್ಲವನ್ನೂ ಕೂಡ ಭಗವಂತ ಶ್ರೀರಾಮಚಂದ್ರ ಅವರವರಿಗೆ ಯೋಗ್ಯವಾಗಿರ್ತಕ್ಕಂಥದ್ದನ್ನೇ ಮಾಡ್ತಾ ಇದ್ದ. ಯಾರಿಗೂ ಕೂಡ ಒಬ್ಬರಿಗೆ ಹೆಚ್ಚು ಮಾಡೋದು ಕಡಿಮೆ ಅಂತಲ್ಲ, ಅವರ ಯೋಗ್ಯತಾ ಏನದನೋ ಆ ರೀತಿಯಾಗಿ ಮಾಡ್ತಾ ಇದ್ದ ಅಂತ ಅನ್ನೋದನ್ನು ಹೇಳಿದ್ದಾರೆ. ಮುಂದೆ ಇನ್ನು ಆ ಕುಶ ಮತ್ತು ಲವ ಅವರಿಂದಾಗಿ ಯಾವ ಒಂದು ಸಂತಾನ ಬೆಳೀತು ಅಂತ ಅನ್ನೋದನ್ನು ಒಂದು 5 ನಿಮಿಷ ಮುಗಿಸ್ಬೋದಾ? ಮುಗಿಸೋಣ. ಅದೊಂದು ಲವ ಕುಶ ಅಂತ ಆ ಕುಶನಿಂದಾಗಿ ಅತಿಥಿ ಮತ್ತು ಆ ಅತಿಥಿಯಿಂದಾಗಿ ನಿಷಧ, ನಿಷಧನಿಂದಾಗಿ ನಭ, ನಭನಿಂದಾಗಿ ಪುಂಡರೀಕ, ಪುಂಡರೀಕನಿಂದಾಗಿ ಕ್ಷೇಮಧನ್ವ, ಕ್ಷೇಮಧನುನಿಂದಾಗಿ ದೇವಾನೀಕ, ಆಹೀನ, ಅವನಿಂದಾಗಿ ಪಾರಿಪಾತ್ರ, ಬಲಸ್ಥಲ, ಅವನಿಂದಾಗಿ ವಜ್ರನಾಭ, ಹೀಗೆ ಹಿರಣ್ಯನಾಭ. ಅನಂತರದಲ್ಲಿ ಆ ಹಿರಣ್ಯನಾಭ ಜೈಮಿನಿಗಳ ಶಿಷ್ಯನಾಗಿರ್ತಕ್ಕಂಥವ, ಯೋಗಾಚಾರ್ಯ ಅಂತ ಅನಿಸ್ಕೊಂಡ. ಯಾಜ್ಞವಲ್ಕರಿಗೆ ಏನಿದೆಯಲ್ಲ ಜ್ಞಾನವನ್ನು ತಂದು ಕೊಟ್ಟಿರ್ತಕ್ಕಂಥವ, ಮೋಕ್ಷ ಸಾಧನವನ್ನು ಮಾಡ್ತಿರ್ತಕ್ಕಂಥವ ಹಿರಣ್ಯನಾಭ. ಆ ಹಿರಣ್ಯನಾಭನಿಂದಾಗಿ ಪುಣ್ಯ, ಧ್ರುವಸಂಧಿ, ಸುದರ್ಶನ, ಅಗ್ನಿವರ್ಣ, ಶೀಘ್ರ, ಮರುತ್ತು ಅಂತ ಹೇಳಿ ಹೀಗೆ ಅವರವರ ಮಕ್ಕಳಾಗಿ ಅವರೆಲ್ಲರೂ ಕೂಡ ಹುಟ್ಟಿದ್ದಾರೆ. ಅನಂತರ ಅವನಿಂದಾಗಿ ಆ ಸುಶ್ರುತನು ಅಂತ ಹೇಳಿ, ಅವನಿಂದಾಗಿ ಸಂಧಿ ಅಂತ ಹೇಳಿ, ಅವನಿಂದಾಗಿ ಮರ್ಷಣ ಅಂತ, ಮಹಸ್ವಾನ ಅಂತ ಹೇಳಿ, ಹೀಗೆ ಈ ಇಕ್ಷ್ವಾಕು ವಂಶ ಅಂತ ಅನ್ನೋದು ಬೆಳೆದು ಬಂದಿದೆ. ಅನಂತರದಲ್ಲಿ ಬೃಹದ್ಬಲ, ಆ ಬೃಹದ್ಬಲನಿಂದಾಗಿ ಆ ಬೃಹದ್ಬಲ ಏನಿದ್ದಾನಲ್ಲ, ಈ ಬೃಹದ್ಬಲನನ್ನ ನಿಮ್ಮ ತಂದೆಯಾಗಿರ್ತಕ್ಕಂಥ ಅಭಿಮನ್ಯು ಸಂಹಾರವನ್ನು ಮಾಡಿದ ಅಂತ ಪರೀಕ್ಷಿತ್ ಮಹಾರಾಜನಿಗೆ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಈ ಬೃಹದ್ಬಲನಿಗೆ ಮುಂದೆ ಬೃಹದ್ರಣ, ಉರುಕ್ಷಯ, ವತ್ಸಪ್ರೀತಿ ಅಂತ ಆಗಿ ನೋಡಪ್ಪ, ಕೊನೆಗೆ ಸುಮಿತ್ರನ, ಕೊನೆಗೆ ಯಾರಪ್ಪ ಅಂತಂದ್ರೆ ಇಕ್ಷ್ವಾಕು ವಂಶದ ಸುಮಿತ್ರ, ಇವನೇ ಕೊನೆಗೆ ಅಲ್ಲಿಗೆ ಇಕ್ಷ್ವಾಕು ವಂಶ ಮುಗೀತು. ಮರುತ್ತು ಅಂತಿದ್ದಾನೆ. ಈ ಮರುತ್ತು ಕಲಿಯುಗದ ಕೊನೆಗೆ ಇವತ್ತಿಗೂ ಕೂಡ ಇದ್ದಾನೆ ಅವನು ಮರುತ್ತು. ಅವ
ಕಲಿಯುಗದ ಕೊನೆಗೆ ಮತ್ತೆ ಪುನಃ ಸೂರ್ಯವಂಶದ ಪ್ರವರ್ತಕ ಆ ಮರುತ್ತಾಗ್ತಾನೆ. ಅವ ಇಲ್ಲಿಯವರೆಗೂ ಕೂಡ ಒಂದು ನಗರದಲ್ಲಿ ಇದ್ದು ತಪಶ್ಚರ್ಯವನ್ನು, ಬದರಿಕಾಶ್ರಮದಲ್ಲಿರ್ತಕ್ಕಂತಹ ಒಂದು ನಗರದಲ್ಲಿ ಇದ್ದು ತಪಶ್ಚರ್ಯವನ್ನು ಮಾಡ್ತಾ ಇದ್ದಾನೆ ಅಂತ ಹೀಗೆ ಇಲ್ಲಿಯವರೆಗೆ ಯಥಾಶಕ್ತಿ ಯಥಾಮತಿಯಾಗಿ ನವಮಸ್ಕಂದದ ಒಂದು 10 ಅಧ್ಯಾಯಗಳ ಒಂದು ಪ್ರವಚನವನ್ನು ಮಾಡಿದ್ದೇನೆ. ಇದನ್ನು ಭಗವಂತ ನಮ್ಮ ಗುರುವಂತರ್ಗತನಾಗಿರ್ತಕ್ಕಂತಹ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಗೋಪಾಲಕೃಷ್ಣನಲ್ಲಿ ಈ 2 ವಾಕ್ಕುಕುಸುಮಗಳನ್ನು ಅರ್ಪಣವನ್ನು ಮಾಡ್ತಾ ಜ್ಞಾನಭಕ್ತಿ ವೈರಾಗ್ಯವನ್ನು ಭಗವಂತ ದಯಪಾಲಿಸಲಿ ಅಂತ 2 ಮಾತುಗಳನ್ನು ಹೇಳಿ ಮಧ್ವೇಷಾರ್ಪಣ. 4 ದಿವಸಗಳ ಕಾಲ ಶ್ರೀಮದ್ ಭಾಗವತ ನವಮಸ್ಕಂದದ ಪ್ರವಚನವನ್ನು ವಿದ್ವಾನ್ ಪೂರ್ಣಪ್ರಜ್ಞಾಚಾರ್ಯ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಪರ್ಯಾಯ ಶ್ರೀ ಸೋದೆ ವಾದರಾಜ ಮಠದ ಪರವಾಗಿ ಅನಂತ ಧನ್ಯವಾದವನ್ನು ಹೇಳ್ತಾ, ಈ ಜ್ಞಾನಯಜ್ಞಕ್ಕೆ ಶ್ರೋತೃಗಳಾಗಿ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಶ್ರೀಮಠದ ಪರವಾಗಿ ಧನ್ಯವಾದವನ್ನು ಹೇಳ್ತಾ, ನಾಳೆಯಿಂದ ಇದೇ ಭಾಗವತ ನವಮಸ್ಕಂದದ ಪ್ರವಚನವನ್ನು ಮುಂದುವರೆಸಲಿದ್ದಾರೆ ವಿದ್ವಾನ್ ಭಾರತೀರಮಣಾಚಾರ್ಯ ಇವರು ಎಂಬುದಾಗಿ ಎಲ್ಲ ಸದ್ಭಕ್ತರಿಗೂ ತಿಳಿಸ್ತಾ ಇವತ್ತಿನ ಈ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಲವನ್ನು ಹೇಳುತ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.